ಟೀಚರ್ ಸೈಂಟಿಸ್ಟ್ ಇಂಡಿಯಾ ವತಿಯಿಂದ ವಿಜ್ಞಾನ ಮತ್ತು ಗಣಿತೋತ್ಸವ 2025ಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಈ ಒಂದು ಗಣಿತೋತ್ಸವ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗಳು, ಕಾರವಾರ ಚಾರಿಟೇಬಲ್ ಟ್ರಸ್ಟ್, ವಿಜಯನಗರ ಮೈಸೂರು ಮತ್ತು ಮೈಸೂರು ಸೈನ್ಸ್ ಫೌಂಡೇಶನ್ ಇವರ ಸಹಯೋಗದಲ್ಲಿ ದಿನಾಂಕ 6 ಮತ್ತು 7 ಡಿಸೆಂಬರ್ 2025ರಂದು ಜರುಗ್ತಾ ಇದೆ. ಇಲ್ಲಿ ನಾನು ಗಣಿತಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸ್ತಕ್ಕಂಥ ಗಣಿತ ಹೇಗೆ ಕಲಿಯಬಹುದು, ಅದನ್ನು ಹೇಗೆ ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನುವ ಒಂದು ವಿಚಾರ ಇಟ್ಕೊಂಡು ವಿನೋದ ಗಣಿತ ಅನ್ನುವ ಒಂದು ಲೆಕ್ಕಾಚಾರದೊಂದಿಗೆ ನಾನು ತಮ್ಮೊಂದಿಗೆ ಹಂಚ್ತಾ ಇದ್ದೇನೆ. ಮಗ್ಗಿಯಲ್ಲಿರುವ ಸಂಖ್ಯೆಗಳ ಸಂಬಂಧ ಏನಿದೆ? ಮೊದಲಿಗೆ ನಾವೆಲ್ಲರೂ ಮಗ್ಗಿ ಕಲ್ತಿದ್ದೇವೆ. ಪ್ರಾಥಮಿಕ ಹಂತದಲ್ಲಿ ವಿಶೇಷವಾಗಿ ಮಗ್ಗಿಗಳನ್ನು ಬೈಪಾಟ್ ಮಾಡಿಸುವಂತ ರೂಢಿ ಇತ್ತು. ಕೇವಲ ನಾವು ಎರಡನೇ ಮಕ್ಕಳೇ ಹೇಳೋದು ಹಾಗೂ ಒಬ್ಬರಿಗೆ ಬರೀತಾ ಹೋದ್ರೆ ಅದರಲ್ಲಿ ಸಂಖ್ಯೆಗಳು ಯಾವ್ಯಾವ ರೀತಿ ಅದಾವು, ಎಂಥ ಸಂಖ್ಯೆಗಳು ನಾವು ಇದರಲ್ಲಿ ಕಾಣ್ಬೋದು ಅನ್ನೋ ಕಲ್ಪನೆ ಬರೋದು. ಆದ್ದರಿಂದ ಮಗ್ಗಿಯನ್ನೇ ವಿಶೇಷವಾಗಿ ನಾವು ಬರೆಯೋದಕ್ಕೆ ರೂಢಿಸ್ಕೊಂಡಿದ್ದೆ. ಆದರೆ ಅದರಲ್ಲಿ ಇರ್ತಕ್ಕಂಥ ಸಂಬಂಧ ಏನಿದೆ ನಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಈ ಎಂಥ ಸಂಖ್ಯೆಗಳಿವೆಲ್ಲ 1, 4, 9, 16, 25, 36, 46, 64, 81, 100 ಇವೆಲ್ಲ ವರ್ಗ ಸಂಖ್ಯೆಗಳು. ಅಂದ್ರೆ ಈ 10ರವರೆಗಿನ ಮಧ್ಯೆಯಲ್ಲಿ ವರ್ಗ ಸಂಖ್ಯೆಗಳು ಯಾವ ಅನ್ನೋದು ಕಲ್ಪನೆಯಲ್ಲಿ ಮಕ್ಕಳಿಗೆ ಬಂದ್ಬಿಡುತ್ತೆ. ಅದು ಪ್ರಧಾನ ಕಾರಣದಲ್ಲಿ ನಾವು ಇದು ಇರೋದನ್ನ ನಾವು ಕೂಡ ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಇದರ ನಂತರ ನಾವು ಎಂಥ ಸಂಖ್ಯೆಗಳನ್ನ ಇಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಇದು 6, 12, 12, 20, 20, 30, 30 ಈ ರೀತಿ ಅದು ಮುಂದುವರಿತಾ ಹೋಗ್ಬಿಡುತ್ತೆ. ಅದೇ ರೀತಿ 8, 8, 15, 15, 24, 24 ಇದೇ ರೀತಿ ಅದು ಮುಂದುವರಿತಾ ಹೋಗುತ್ತೆ. ನೀವು ಪ್ರಧಾನಾಕ್ಷ ರೇಖೆಯಲ್ಲಿ ಇದನ್ನ ಮಡಿಸಿದಾಗ ಕೆಳಗಡೆ ಇರ್ತಕ್ಕಂಥ ಸಂಖ್ಯೆ ಮತ್ತು ಮೇಲ್ಗಡೆ ಇರ್ತಕ್ಕಂಥ ಸಂಖ್ಯೆ ಒಂದೇ ಇರೋದನ್ನ ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಇಲ್ಲಿ 9ರಲ್ಲಿ 1 ಕಳೆದ್ರೆ 8 ಬಂತು, 8ರಲ್ಲಿ 3 ಕಳೆದ್ರೆ 5 ಬಂತು. ಇಲ್ಲಿ ನೋಡ್ರಿ ವ್ಯತ್ಯಾಸ, ಇಲ್ಲಿ 1 ಇಲ್ಲಿ